ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಹೇಶ್ ಅವರು ಕೆಲಸ ಮಾಡ್ತಿರುವ ಜಾಗದಲ್ಲಿ ಗಣೇಶನ ಕೂಡಿಸಿದ್ದಾರೆ. ಅಲ್ಲಿರೋ ಎಲ್ಲರೂ ಸ್ಟಾಫ್ ನಮಗೆ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಗಣೇಶ ಪೂಜೆ ಮತ್ತು ಗಣೇಶ ವಿಮರ್ಜನೆ ಮಾಡಲಿಕ್ಕೆ ಇವತ್ತು ನಾವು ಹೋಗೋಣ. ಮಹೇಶ್ ಅವರು ನಾಗರಬಾವಿಯ ಅವಾಂತರ ಸ್ಟೋರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಪ್ರತಿ ವರ್ಷವೂ ಕೂಡ ಗಣೇಶನ್ನ ಇವರೇ ತಂದು ಕೂಡಿಸ್ತಾರೆ. ಇವ್ರಿಗೆ ಗಣೇಶನ ಕೂಡಿಸೋಕೆ ತುಂಬ ಇಷ್ಟ. ಹಂಗಾಗಿ ಪ್ರತಿ ವರ್ಷವೂ ಕೂಡ ಇವರೇ ಕೂಡಿಸ್ತಾರೆ. ಅಲ್ಲಿರೋ ಸ್ಟಾಫ್ಸು ಮತ್ತು ಅವ್ರ ರಿಲೇಷನ್ಸು, ಮಕ್ಕಳು ಎಲ್ಲರೂ ಕೂಡ ಪೂಜೆಗೆ ಬಂದಿದ್ದರು. ಹಾಗೆ ನಮಗೂ ಇನ್ವೈಟ್ ಮಾಡಿದ್ರಲ್ಲ, ನಾವು ಕೂಡ ಡ್ಯೂಟಿ ಮುಗಿಸ್ಕೊಂಡ್ಬಿಟ್ಟು ಮಧ್ಯಾಹ್ನದಿಂದ ಪೂಜೆಗೆ ಹೋಗಿದ್ದೆ. ಪಾಪು ಅಂತೂ ಬೆಳಗ್ಗೆಯಿಂದನೇ ಅಲ್ಲೇ ಇದ್ಲು ಅವ್ರ ಜೊತೆನೇ. ನಾನು ಅಲ್ಲಿಗೆ ಹೋಗಿರೋದು ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಯಾವತ್ತೂ ಕೂಡ ನಾನು ಗಣೇಶನ ವಿಮರ್ಜನೆ ಮಾಡೋದಕ್ಕೆ ಹೋಗಿರಲಿಲ್ಲ. ಅಲ್ಲಿರೋ ಸ್ಟಾಫ್ಸ್ ಅಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಪಾಪುನ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರಲ್ಲ, ಆ ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಗಣೇಶನ ಹಾಡು ಹೇಳ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಸ್ಟಾಫು. ಸರಿ, ಎಲ್ರಿಗೂ ಬಾಯ್ ಬರ್ತೀವಿ. ಮಕ್ಕಳಿಗೆ ಗಣೇಶ ಅಂದರೆ ತುಂಬ ಇಷ್ಟ ಅಲ್ವಾ. ಪುಟ್ಟ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟದಾಗಿ ಹಾಡು ಹೇಳ್ಕೊಂಡು ದೇವ್ರನ್ನ ಪೂಜೆ ಮಾಡಿಕೊಂಡ್ರು. ಹಂಗೆ ಎಲ್ಲ ಸ್ಟಾಫ್ ಎಲ್ಲ ಸೇರಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ನಾವು ಹೋದಾಗ ಪಾಪುಗೆ ಊಟ ಮಾಡಿಸ್ಬಿಟ್ಟು ನಾವು ಎಲ್ಲ ಊಟ ಮಾಡ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಮಕ್ಕಳ ಜೊತೆ ಪಾಪು ಸೇರಿಕೊಂಡು ಅವಳಿಗೆ ತುಂಬ ಖುಷಿಯಾಗ್ಬಿಟ್ಟಿತ್ತು. ಎಲ್ಲ ಮಕ್ಕಳ ಜೊತೆ ಆಟ ಆಡಿಕೊಂಡು ಖುಷಿಯಾಗಿದ್ಲು ಅವಳು. ತುಂಬ ಚೆನ್ನಾಗಿ ಕ್ಯಾಂಟ್ರಿಕಲ್ಲಿ ಊಟ ಮಾಡಿಸಿದ್ರು. ಅದು ಊಟ ಎಲ್ಲನೂ ಕೂಡ ಮಾಡ್ಕೊಂಡ್ವಿ. ಸ್ಟಾಫ್ಸ್ ಎಲ್ಲ ಸೇರಿಕೊಂಡು ಖುಷಿಯಾಗಿ ಊಟ ಮಾಡ್ತಾ ಡೇನ ಅಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಅಲ್ಲಿ ಹೋಗಿರೋದಕ್ಕೆ ನನಗಂತೂ ತುಂಬ ಖುಷಿ ಕೊಡ್ತು. ನಾನು ಕೂಡ ಫಸ್ಟ್ ಟೈಮ್ ಗಣೇಶನ ವಿಮರ್ಜನೆ ಮಾಡೋಕ್ಕೆ ಹೋಗಿರೋದು. ಅಂದರೆ ಇದಕ್ಕೂ ಮುಂಚೆ ಪೂಜೆಗೆಲ್ಲ ಹೋಗ್ತಾ ಇದ್ವಿ. ಯಾವಾಗಲೂ ವರ್ಷ ವರ್ಷ ಕರೀತಾರೆ ಪೂಜೆಗೆ, ಹೋಗ್ತಾ ಇದ್ವಿ. ವಿಮರ್ಜನೆ ಮಾಡಲಿಕ್ಕೆ ಹೋಗಿರೋದು ಇದೇ ಫಸ್ಟ್ ಟೈಮು. ಇನ್ನೇನು ಸಾಯಂಕಾಲ ಆಯಿತು. ಸಾಯಂಕಾಲ ಆದಮೇಲೆ ಸಾಯಂಕಾಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ದೃಷ್ಟಿ ತೆಗಿಬೇಕಲ್ವ ದೇವರಿಗೆ. ಹಾಗೆ ನಾವು ಮತ್ತು ಅಲ್ಲಿರೋ ಸ್ಟಾಫ್ಸು ಎಲ್ಲರೂ ಸೇರಿ ದೃಷ್ಟಿ ತೆಗೆದ್ವಿ ಸ್ವಾಮಿಗೆ.
ಇನ್ನು ಒಂದೊಂದಾಗಿ ಎಲ್ಲನೂ ಕೂಡ ಸೈಡ್ಗೆ ಇಟ್ಬಿಟ್ಟು ಸಾಯಂಕಾಲ ಆಯಿತು ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಗಣೇಶನ ವಿಮರ್ಜನೆ ಮಾಡೋದಕ್ಕೆ ಹೋಗೋದಕ್ಕೆ. ಸಮ್ಟೈಮ್ ತುಂಬ ಬೇಜಾರಾಗುತ್ತೆ, ಗಣೇಶನ ಕೂಡಿಸ್ತೀವಿ ಒಂದಿನದಲ್ಲೇ ಮತ್ತೆ ಕಳಿಸ್ಕೊಟ್ಬಿಡ್ತೀವಿ ಎಲೆ ಅಂತ. ಆದರೆ ಅದೇ ತಾನೇ ಆಚಾರ. ಒಂದು ಏನು ತಲೆಗೆ ಮಾಡ್ಕೋಬೇಕು ನೀವು ಬಂದು ನೀವು ರೆಕಾರ್ಡ್ ಮಾಡಿ ನೀವು ಕಂಟಿನ್ಯೂ ರೆಕಾರ್ಡ್ ಮಾಡಿ. ಇನ್ನು ಸಂಜೆ ಆಯಿತು, ಸಂಜೆ ಪೂಜೆ ಎಲ್ಲ ಮುಗಿಸಿದ್ರು. ಪೂಜೆ ಮುಗಿದ ಮೇಲೆ ಕೊನೆಗೆ ಸ್ವಾಮಿಗೆ ಆರತಿನ ಕೂಡ ತೆಗೆದ್ವಿ, ಅಂದರೆ ದೃಷ್ಟಿ ಎಲ್ಲನೂ ಕೂಡ ತೆಗೆದ್ವಿ. ಇನ್ನು ವಿಮರ್ಜನೆ ಮಾಡೋದಕ್ಕೆ ಹೋಗಲಿಕ್ಕೆ ಎಲ್ಲನೂ ತಯಾರಿ ಮಾಡ್ತಾಯಿದ್ರು. ಈ ಕಡೆ ಗೌರಿನ ಕರ್ಕೊಂಡ್ಬಿಟ್ಟು ನನ್ನ ಕಡೆಯಿಂದನೇ ಮಡ್ಲಕ್ಕಿ ತುಂಬಿಸೋದು ಅದೆಲ್ಲ ಅವರು ಹೇಳ್ಕೊಡ್ತಾ ಒಂದೊಂದಾಗಿ ನನ್ನ ಕಡೆಯಿಂದನೇ ಪೂಜೆ ಮಾಡಿಸಿದ್ರು. ಅದಂತೂ ನನಗೆ ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಕೂಡ ಈ ಥರ ವಿಮರ್ಜನೆ ಮಾಡೋ ಟೈಮಲ್ಲಿ ನಾನೇ ಪೂಜೆ ಮಾಡಿಕೊಂಡು ಕಳಿಸ್ಕೊಡೋದು ದೇವ್ರನ್ನ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿರೋದು, ಅದಕ್ಕೆ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ ಮಡ್ಲಕ್ಕಿ ಎಲ್ಲ ತುಂಬಿಸ್ಬಿಟ್ಟು ಈ ಕಡೆ ಎಲ್ಲನೂ ಪೂಜೆಗಿಟ್ಟಿರೋ ಸಾಮಾನೆಲ್ಲ ತೆಗೆದ್ಬಿಟ್ಟು ಗಣೇಶನ ಕಳಿಸ್ಕೊಡ್ಲಿಕ್ಕೆ ರೆಡಿ ಆದರು. ಆದರೆ ತುಂಬ ಬೇಜಾರಾಗುತ್ತೆ ಅಲ್ವಾ, ಗಣೇಶನ ಒಂದಿನ ಕೂಡಿಸ್ಕೊಂಡು ಆಮೇಲೆ ಕಳಿಸ್ಕೊಟ್ಬಿಡ್ತೀವಿ. ಆದರೆ ಮುಂದಿನ ವರ್ಷ ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ. ಹೀಗೆ ನಮಗೆ ಪ್ರತಿ ವರ್ಷವೂ ಕೂಡ ನಿಮ್ಮನ್ನು ಕೂಡಿಸಿ ವಿಜೃಂಭಣೆಯಿಂದ ಪೂಜೆ ಮಾಡಿ ನಿಮ್ಮನ್ನು ಕಳಿಸ್ಕೊಡೋ ಶಕ್ತಿ ಕೊಡಿ ಅಂತ ಕೇಳ್ಕೊಂಡ್ವಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಗಣಪತಿ ಗಣೇಶ ಗಣೇಶ ಸೂಪರ್ ಸ್ಟಾರ್. ನನ್ನ ಫೋನ್ ಸ್ವಿಚ್ ಆಫ್ ಆಯ್ತು. ಎಲ್ಲರೂ ಕವರ್ ಗಣಪತಿಗೆ ಈಗ ಬಂತಲ್ಲ ಗೌರಿ, ಅದು ವಿಡಿಯೋ ಮಾಡ್ಬೇಕಾಗಿತ್ತು. ಚೆನ್ನಾಗಿದ್ರು. ಯಾವ ಗೌರಿ ಮಾಡಿರಲ್ಲ ಇವರು. ಗಣೇಶ ಬಪ್ಪ ಮಂಗಳ ಮೂರ್ತಿ. ಆಂಟಿ ಆಂಟಿ ಆಂಟಿ
ರಿಜಿಸ್ಟರ್ ಅಲ್ಲೇ ಹತ್ರ ಇರುವಂತಹ ಉಳ್ಳಾಳ್ ಕೆರೆಯಲ್ಲಿ ಎಲ್ಲ ಗಣೇಶಗಳನ್ನ ವಿಮರ್ಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಂದರೆ ಪೂಜೆ ಮುಗಿಸ್ಕೊಂಡು ಅಲ್ಲೇ ಗಣೇಶನ ಕರಗಿಸೋಕೆ ನೀರೆಲ್ಲ ಅಲ್ಲೇ ಇಟ್ಬಿಟ್ಟು ರೆಡಿ ಮಾಡಿದರು. ಅಂದರೆ ಕೆರೆ ಆ ಕಡೆ ಸೈಡ್ ಇತ್ತು, ಕೆರೆ ದಡದಲ್ಲೇ ದೇವ್ರನ್ನ ಬಿಡೋದಕ್ಕೆ ಅವರು ಅಲ್ಲಿ ವ್ಯವಸ್ಥೆ ಮಾಡಿದರು. ನಾವು ಕೂಡ ಗಣೇಶನ ಬಿಟ್ಬಿಟ್ಟು ಮತ್ತೆ ಸ್ಟೋರ್ಗೆ ರಿಟರ್ನ್ ಆದ್ವಿ. ಸ್ಟೋರ್ ಪಕ್ಕದಲ್ಲೇ GM ಹಾಸ್ಪಿಟಲ್ ಅಂತಿದೆ, ಆ ಹಾಸ್ಪಿಟ್ಲಲ್ಲಿ ಕೂಡ ಗಣೇಶ ಕೂಡಿಸಿದ್ರು. ಅವರು ಕೂಡ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಗಣೇಶನ ಕಳಿಸ್ಕೊಡ್ತಾಯಿದ್ರು. ಇದನ್ನು ನೋಡಿ ಅಪ್ಪ ಮಗಳಿಗೆ ಫುಲ್ ಖುಷಿಯಾಗಿ ಇವರು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಪಾಪು ಅಂತೂ ಮಲ್ಗೆ ಇಲ್ಲ, ಅಲ್ಲಿ ಎಲ್ಲರೂ ನೋಡಿಕೊಂಡು ಆ ಲೈಟಿಂಗ್ಸು ಡ್ಯಾನ್ಸು ಅದು ನೋಡಿ ಫುಲ್ ಖುಷಿಯಾಗಿ ಇವಳು ಕೂಡ ಡ್ಯಾನ್ಸ್ ಮಾಡ್ಕೊಳ್ತಾ ಇದ್ಲು. ಆ GM ಹಾಸ್ಪಿಟಲ್ ಗಣೇಶ ಅಂತೂ ತುಂಬ ದೊಡ್ಡದಾಗಿದ್ದರು. ನೋಡಲಿಕ್ಕೆ ತುಂಬ ಅಂದರೆ ತುಂಬಾ ಮುದ್ದಾಗಿದ್ದರು. ಆ ಸ್ಟೋನ್ ವರ್ಕಿಂದ ಅವ್ರ ಧೋತಿ ಆಗಿರಲಿ, ಪಂಚೆ ಎಷ್ಟು ಚೆನ್ನಾಗಿದ್ದರು ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ಸ್ಟಾಫ್ಸ್ ಎಲ್ಲ, ಅಲ್ಲಿರೋರು ಎಲ್ಲರೂ ಕೂಡ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಗಣೇಶನ್ನ ಕಳಿಸ್ಕೊಟ್ರು. ಹಾಗೆ ನಾವು ಕೂಡ ನಮ್ಮ ಗಣೇಶನ್ನ ಕಳಿಸ್ಕೊಟ್ವಿ. ಮುಂದಿನ ವರ್ಷ ಮತ್ತೆ ಹುಟ್ಟಿ ಬನ್ನಿ ಅಂತ ಕೇಳ್ಕೊಂಡ್ವಿ. ಇವತ್ತಿನ ದಿನ ಹೀಗೆ ಖುಷಿಯಾಗಿ ನಮ್ಮ ಡೇನ ಕಳೆದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.